ಏನಾದ್ರು ಕೇಳ್ತಾರೆ ಅವ್ರ ಹತ್ರ ಎಲ್ಲ ದಾಖಲೆಗಳು ಇವ್ರ ಹತ್ರ ಎಲ್ಲ ಈಗ ದಾಖಲೆಗಳು ಕೇಳ್ತಾ ಇದ್ದೀರಿ. ಏನೇನ್ ದಾಖಲೆಗಳು ಕೇಳ್ತೀರಿ ಅವ್ರಿಗೆ? ಸರ್ ನಮ್ಗೆ ಆಧಾರ್ ಕಾರ್ಡ್ ಕೇಳ್ತೀವಿ, ಆಧಾರ್ ಕಾರ್ಡ್ ಒಂದು, ವೋಟರ್ ಐಡಿ ಕೇಳ್ತೀವಿ, ವೋಟರ್ ಹಳೇದು ಹಳೇದ್ ಕೇಳ್ತೀವಿ, ಅಷ್ಟೇ ಸರ್. ವಾಸಸ್ಥಳ ಕೇಳಲ್ವಾ? ಇಲ್ಲ ಸರ್, ನ್ಯಾಚುರಲ್ ಆಗಿ ನಮ್ಗೆಲ್ಲ ಗೊತ್ತಿರೋಲ್ಲ ಸರ್. ನಿಮ್ಗೆ ಗೊತ್ತಿರ್ಬೋದು, ಆದ್ರೆ ಎಲೆಕ್ಷನ್ ಕಮಿಷನ್ ಗೊತ್ತಿರ್ಬೋದು. ಇಲ್ಲ ಸರ್, ನೀವು ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ ಹೌದು ಸರ್ ಅಲ್ವಾ, ಊರಿನ ಪ್ರತಿನಿಧಿ ಅಲ್ಲ. ಈಗ ನೀವು ಕೆಲಸ ಮಾಡುವಾಗ ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ. ಏನ್ ಎಲ್ಲ ನಿಮ್ಗೆ ಸಹಕಾರ ಸಿಗ್ತಾ ಇದೆ. ಸೊ ಈ 15 ದಿವಸದಲ್ಲಿ ಇಷ್ಟನ್ನು ನೀವು 100% ಅಪ್ಲೋಡ್ ಮಾಡಬೇಕು. ಮತ್ತೆ ವೆಬ್ಸೈಟ್ ಅಲ್ಲಿ ಬರೋ ರೀತಿನಲ್ಲಿ, ಯಾಕಂತ ಹೇಳಿದ್ರೆ 5ನೇ ತಾರೀಕು ಆಗಸ್ಟ್ ಅಲ್ಲಿ ವೋಟರ್ ರೋಲ್, ಡ್ರಾಫ್ಟ್ ವೋಟರ್ ರೋಲ್ ಏನಿದೆ ಪ್ರಕಟ ಆಗುತ್ತೆ. ಯಾವುದೇ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಮತ್ತೆ ಇನ್ನೊಂದು ತಿಂಗಳ ಕಾಲ ಆಗತ್ತೆ. ಅಬ್ಜೆಕ್ಷನ್ಸ್, ಕ್ಲಾರಿಫಿಕೇಶನ್ಸ್, ಅದಕ್ಕಿಂತ ಅಡ್ವೊಕೇಟ್ ಇಟ್ಕೊಂಡು ಅದಕ್ಕೆ ನೀವು ಮತದಾರರಿಗೆ ಆ ರೀತಿಯಾಗಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೋಬೇಕು. ಏನಂದ್ರೆ 2002 ಇದ್ಬಿಟ್ಟಿದ್ರೆ ಯಾವ ಡಾಕ್ಯುಮೆಂಟ್ ನೆಸೆಸಿಟಿ ಇಲ್ಲ. ಹೌದು, 2 ಇರುತ್ತೆ, 5 ಇರುತ್ತೆ. ಡಾಕ್ಯುಮೆಂಟ್ ಇಲ್ಲದೆ ಇದ್ದಾಗ ಏನ್ ಮಾಡ್ತೀವಿ? ಇಲ್ಲದೆ ಇದ್ದಾಗ ಹುಡುಕ್ಬೇಕು, ಡಾಕ್ಯುಮೆಂಟ್ ಕೇಳೋದಷ್ಟೇ. ಡಾಕ್ಯುಮೆಂಟ್ ಕೇಳ್ತೀವಿ ಸರ್. ಅಲ್ವಾ? ಹೊಸ ಸೊಸೆಂದ್ರು ಬಂದಿರ್ತಾರೆ ಸರ್, ಅವ್ರದ್ದು ತಾಯಿ ಮನೆ ಕಡೆಯಿಂದ ತರಿಸ್ಕೊಂಡಿರ್ತೀವಿ. ಸಮಸ್ಯೆ ಅಲ್ಲೇನೆ. ಒಂದು ಹೊಸದಾಗಿ ಹೆಣ್ಮಕ್ಳು ಮದುವೆ ಆಗಿ ಬಂದಿರ್ತಾರೆ, ಅವರ ಸೇರ್ಪಡೆ ಬಗ್ಗೆ ನೀವು ಗಮನ ಹರಿಸ್ಬೇಕು. ಆಮೇಲೆ ಈ ಕಾರ್ಮಿಕರು ಅವರು ಇವರು ಎಲ್ಲ ಬೇರೆ ಕಡೆ ಹೋಗಿರ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಅವ್ರದ್ದು ಶಿಫ್ಟಿಂಗ್ ಮಾಡ್ಕೊಂಡಿರ್ತಾರೆ. ಸರ್ಕಾರಿ ನೌಕರರು ಇರ್ತಾರೆ, ಅವ್ರು ಈಗ ಟ್ರಾನ್ಸ್ಫರ್ ಆಗಿರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರೆ, ಅಲೆಮಾರಿಗಳಿರ್ತಾರೆ. ಇವರ ಇಂಟ್ರೆಸ್ಟ್ ನೋಡ್ಬೇಕು. ನೋಡ್ತಾ ಇದೀವಿ, ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ಅವ್ರು ವಿಚಾರಿಸ್ಕೊಂತೀವಿ. ಬಹುಶಃ ಅಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು. ನೀವು ಎಲ್ಲಿ ಇಟ್ಕೊಂತೀರ ಅಂತ ಕೂಡ ಕೇಳ್ತೀವಿ ಸರ್ ನಾವು. ನಿಮಗೆ ಪ್ರತಿ ವಾರ ಏನಾದ್ರು ವರ್ಕ್ಶಾಪ್ ಮಾಡ್ತಾರ ಎಲೆಕ್ಷನ್ ಕಮಿಷನ್ ಅವರು? ಮಾಡ್ತಾರೆ ಸರ್. ಪ್ರತಿ ವಾರ ಮಾಡ್ತಾರ ಅಥವಾ ನೀವು ಪ್ರತಿ ದಿವಸನೂ ಕೂಡ ಏನಾದ್ರು ಅಪ್ಡೇಟ್ ಮಾಡ್ತೀರಾ? ಪ್ರತಿದಿನ ಮಾಡ್ತೀವಿ ಸರ್. ಪ್ರತಿದಿನ ಏನಾದ್ರು ವರ್ಕ್ಶಾಪ್ ಮಾಡಿದಾರ? ಮಧ್ಯಮಧ್ಯದಲ್ಲೂ ಏನಾದ್ರು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ? ನಿನ್ನೆ ಕೂಡ TPS ಅಲ್ಲಿ ಮೀಟಿಂಗ್ ತಗೊಂಡು ಲೋ ಪ್ರೋಗ್ರೆಸ್ ಯಾರಿದೆಯೋ ಸಂಜೆ 5 ಗಂಟೆ ಮೀಟಿಂಗ್ ತಗೊಂಡು ನಿನ್ನೆ ಕೂಡ 5 ಗಂಟೆಗೆ. ಆಮೇಲೆ ಬಹಳ ಮುಖ್ಯವಾಗಿ ನಮಗೆ ದೂರುಗಳು ಬರ್ತಾ ಇರೋದು ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಲ್ಲಿ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆಧಾರ್ ಕಾರ್ಡ್ಗೂ ವೋಟರ್ ಲಿಸ್ಟ್ಗೂ ಏನ್ ಮಾಡ್ತೀರಾ ಸರ್? ಯಾರಾದ್ರೂ ನಮ್ಮ ಇದ್ರಲ್ಲಿ ನಮ್ಮ ಆಫ್ರಲ್ಲಿ ಅದು ಏನಾದ್ರು ಇದ್ರೆ ಸರಿ ಮಾಡ್ತೀವಿ. ಇದ್ರೆ ಸೈಬರ್ ಸೆಂಟರ್ ಹೋಗ್ಬಿಟ್ಟು ಅಲ್ಲಿ ರೆಡಿ ಮಾಡ್ಕೊಂಡು ಬಂದ್ವಿ, ನಾವು ಇಲ್ಲಿ ಡೌನ್ಲೋಡ್ ಮಾಡ್ತೀವಿ. ಏನಾದ್ರು ಬಹುಶಃ ಮಿಸ್ಟೇಕ್ ಇದೆ, ನಮ್ಮ ಕೈಯಲ್ಲಿ ಆಗೋದಾದ್ರೆ ಮಾಡ್ತೀವಿ ಸರ್. ನಮ್ಮ ಕೈಯಲ್ಲಿ ಆಗ್ದಿರ ಇರೋ ಪಕ್ಷ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಅದು ತಗೊಳುತ್ತಾ? ಕೆಲವೊಂದು ತಗೊಳ್ತದೆ, ಇಲ್ದಿದ್ರೆ ಕೆಲವು 8 ಫಾರ್ಮ್ ಆಗ್ತದೆ ಸರ್ ತಿದ್ದುಪಡಿಗೆ. ಇದು ಕನ್ನಡದಲ್ಲೂ ಆಗತ್ತೆ, ಇಂಗ್ಲಿಷ್ ನಲ್ಲೂ ಆಗತ್ತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎರಡರಲ್ಲೂ ಆಗತ್ತೆ. ಇಲ್ಲಿ ಈ ಕಾರಣಕ್ಕೋಸ್ಕರ ಅವನು ಯಾರು ಅರ್ಹ ಮತದಾರ ಅಂತ ಅವನ ಹೆಸರು ಬಿಟ್ಟು ಹೋಗಬಾರ್ದು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳಿರ್ತವೆ ಕನ್ನಡ ಇಂಗ್ಲಿಷ್ ನಲ್ಲಿ, ಅದನ್ನ ನೀವು ಸ್ವಲ್ಪ ಗಮನ ಹರಿಸಿ ಅದನ್ನ ಇಮಿಡಿಯೇಟ್ ಆಗಿ ಇದನ್ನ ಸರಿಪಡಿಸ್ಕೊಳ್ಳೋ ಕೆಲಸ ಆಗಬೇಕು ನಮ್ಮ ಅದು. ಮತ್ತೆ ಯಾರು ಹೆಣ್ಮಕ್ಳು ಮದುವೆ ಆಗಿ ಬಂದಿರ್ತಾರೆ, ಅದೇ ನನ್ನ ಪ್ರಾಬ್ಲಮ್ ಕೇಳ್ಬೇಕು. ಅದು ಬಹಳ ಮುಖ್ಯ. ಈಗ ಒಂದೇ ಒಂದು ನಿಮಿಷ ಅಮ್ಮ, ಈ ಮಗು ಎಲ್ಲಿಂದ ಬೇರೆ ತಾಲೂಕು, ಬೆಂಗಳೂರು ತಾಲೂಕಿಂದ ಬಂದೈತೆ. 2002 ಅಲ್ಲಿ ಅವ್ರ ಅಪ್ಪಂದಲ್ಲಿರುತ್ತೆ, ಇವ್ರದ್ದು 2002 ಅಲ್ಲಿ ಇರಲ್ಲ. 2025 ಅಲ್ಲಿ ಮದುವೆ ಆದ್ಮೇಲೆ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರ್ಸಿರ್ತಾರೆ. 2 ಅವ್ರಿಗೆ ಹುಡ್ಕಕ್ ಬರುತ್ತಾ? ನಿಮ್ಗೆ ಬೆಂಗಳೂರು ಲಿಸ್ಟ್ ನೀವು ಮೊಬೈಲ್ ಅಲ್ಲಿ ಹುಡ್ಕಕ್ ಬರುತ್ತಾ? ಅದು ಭಾಗ ಎಲ್ಲಿ ಹಾಕಿದ್ದಾರೆ ಏನು ಎಲ್ಲ ಪ್ರತಿಯೊಂದು ಅವರೇ ತರಿಸ್ಕೊಡ್ತಾರೆ. ಅವ್ರು ತರಿಸ್ಕೊಟ್ಟಿಲ್ಲ ಅಂದ್ರೆ ನಿಮ್ ಕೆಲಸ ನೀವು ಹುಡುಕೊಡ್ಬೇಕು. ನಾನು ಇಲ್ಲಿಟ್ರೇಟ್, ನನಗೆ ತರಿಸ್ಕೊಳ್ಳೋದು ಬರಲ್ಲ, ಹೇಳೋಕ್ಕೂ ಬರಲ್ಲ. ನಾವು ನಿಮ್ಮಲ್ಲಿ ಡಿಪೆಂಡ್ ಆಗ್ಬೇಕು. ನೀವು ಮಾಡ್ಬೇಕು. ಫಸ್ಟ್ ಕೆಲಸ ಮಾಡಿರೋದೇ ಯಾರ್ಯಾರು ಸೊಸೆಯಂದ್ರು ಬಂದಿದ್ದಾರೋ ಅವ್ರಿಗೆ ಇಂಟಿಮೇಷನ್ ಕೊಡ್ತೀವಿ ಪ್ರತಿ ಮನೆಗೂ, ನೀವು ಅಲ್ಲಿಂದ ತರ್ಸ್ಕೊಳ್ಳಿ ಅಂತ. ನಾವು ನಮ್ಮ ಮಕ್ಕಳನ್ನು ಬೇರೆ ಕಡೆ ಕೊಡೋರು, ನಾವ್ ಇಲ್ಲಿಂದ ತರಿಸಿಲ್ಲ ಅಂದ್ರೆ ನೀವು ಹುಡುಕ್ ನೀವೇ ತಗೋಬಹುದು. 90 ಅವರೇ ತಂದು ನೀವು ಹುಡುಕ್ಬೋದು. ಹೇಳ್ಕೊಟ್ಟಿದ್ದೀವಿ, ಟ್ರೈನಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀವಿ. ಟ್ರೈನಿಂಗ್ ಅಲ್ಲಿ ಮೇನ್ ಹೇಳ್ಕೊಟ್ಟಿರೋದೇ ಅದನ್ನ ಬೀಳುವ 2 ಫಾರಂ ಅನ್ನ ಒಂದು ಕಡ್ಡಾಯವಾಗಿ ಮತದಾರರಿಗೆ ಕೊಡಬೇಕು. ನೀವು ಸೈನ್ ಮಾಡ್ಕೊಡ್ತಿದ್ರ? ಅವ್ರು ಕೊಡ್ಬೇಕಾದ್ರೆ ಸೀಲು ಸೈನ್ ಹಾಕೊಡ್ತೀರಾ? ಸೀಲು ಸೈನ್ ಮಾತ್ರ. ನೀವು ಒಂದ್ ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಡವರು ಇರ್ತಾರೆ, ಯಾರೋ ಅನುಕೂಲಸ್ಥರು ವಿದ್ಯಾವಂತರು ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಹಾಕೊಡ್ತಾರೆ, ಫೈಲ್ ಇಟ್ಕೊಂಡು ಅವ್ರ ಡೈರಿನಲ್ಲೂ ಮನೆಯಲ್ಲಿ ಇಟ್ಕೊಡ್ತಾರೆ. ನಾವೇ ಏನ್ ಮಾಡ್ಬೇಕು, ಆದಿನಾರಾಯಣವ್ರೆ, ಎಲ್ಲ ನಮ್ಮ BLAಗಳಿಗೆ ₹1 ₹2 ಕೊಟ್ಟರೆ ಒಂದು ಪ್ಲಾಸ್ಟಿಕ್ ಕವರ್ ಬೇಕು ಅಂತ
ಪ್ಲಾಸ್ಟಿಕ್ ಅದ್ರಲ್ಲಿ ಇಟ್ಕೊಂಡ್ಬಿಟ್ಟು ಸೇಫಾಗಿ ಇಟ್ಕೊಂಡು ಒಂದ್ ಸೆಟ್ ನಿಮ್ಮ ಹತ್ರ ಇಟ್ಕೊಳ್ಳಿ, ಇದನ್ನ ಕಳೆದು ಆಮೇಲೆ ಒಂದು ಜೆರಾಕ್ಸ್ ಮಾಡ್ತಾರೆ. ಜೆರಾಕ್ಸ್ ಮಾಡಿ ನೀವು ಇಟ್ಕೊಳ್ಳಿ. ನೀವು ಜೆರಾಕ್ಸ್ ಮಾಡ್ಕೊಳ್ಳಿ, ನಮ್ಮ ಹತ್ರ ಇಟ್ಕೊಳ್ಳಿ. ಅವ್ರಿಗೂ ಕೂಡ ಒಂದು ಅದಕ್ಕೇನು ₹1 ಎಂಟಾಣಿನ ಇದ್ರೆ ಒಂದು ಪ್ಲಾಸ್ಟಿಕ್ ಭದ್ರವಾಗಿದೆ. ಯಾಕಂದ್ರೆ ಇದನ್ನ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಇದನ್ನ ಕಳ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ. ನಾವ್ ಹೇಳಿದೀವಿ ಸರ್, ಫಂಡ್ ಬರ್ತಾರಲ್ಲ, ನೀವು ಕಂಪಲ್ಸರಿ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಎಕ್ಸ್ಟ್ರಾ ಅಂತ ಮಾಡ್ತೀನಿ ಹೇಳ್ತಾ ಇದ್ದೀವಿ ಪ್ರತಿ ಊರ್ಗೂ ಹೇಳ್ತಾ ಇದ್ದೀವಿ. ನೀವ್ ಇಟ್ಕೊಂಡ್ಬಂದ್ರೆ ನಮ್ಗೊಂದು ಬೇಕು ಅವು. ನಾನು ಹೇಳೋದು 1200 ಪೇಪರ್ ನೀವು ಒಂದ್ ಕಡೆ ಒಂದು ಫೈಲ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ನಮ್ಮ ಎಲ್ಲ BLA ಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಒಂದನ್ನ ಮತದಾರರಿಗೆ ಕೊಡ್ಲಿ, ಒಂದು ಒರಿಜಿನಲ್ ಅವ್ರು ತಗೊಳ್ತಾರೆ. ಅದ್ರಲ್ಲಿ ಏನಂತಂದ್ರೆ ನಮ್ಮ ಎಲ್ಲ ಡೀಟೇಲ್ಸ್ ನಾಳೆ ಏನಾದ್ರೂ ಕೂಡ ನಮ್ಮ ವೋಟರ್ ರೋಲ್ ಅಲ್ಲಿ ಅವ್ರ ಹೆಸರು ಇಲ್ಲದೆ ಹೋದ್ರೆ ಅಬ್ಜೆಕ್ಷನ್ಸ್ ಹಾಕೊಳ್ಬೇಕು, ಕ್ಲಾರಿಫಿಕೇಶನ್ಸ್ ಕೇಳಕ್ಕೆ ನಮ್ಗೆ ಅನುಕೂಲ. ಅಂದ್ರೆ ನೀವ್ ಇಟ್ಕೋಬೇಕಾದ ಮೇನು ಬಹಳ ಮುಖ್ಯವಾಗಿ ನೀವು 4 ಜನ ಒಂದೊಂದು ಹೋಬಳಿಗೆ ಒಬ್ಬೊಬ್ಬ ವಕೀಲರನ್ನ ನೇಮಕ ಮಾಡ್ತಾರೆ. ಯಾವುದಕ್ಕೂ ಕೂಡ 100% ಮಾಡಿ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಆದ್ರೂ ಕೂಡ ತಕ್ಷಣ ನಾವು ನಿಧಾನ ಮಾಡಕ್ ಬರೋದಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಮಿಡಿಯೇಟ್ ಅಬ್ಜೆಕ್ಷನ್ಸ್, ಕ್ಲಾರಿಫಿಕೇಶನ್ಸ್ ಇದ್ರ ಮುಖಾಂತರನೇ ಹಾಕ್ಬಿಟ್ಟು ನಮ್ಮ ವಕೀಲರು ಯಾರು ಇರ್ತಾರೆ ಪ್ರತಿಯೊಂದೊಂದು ಹೋಬಳಿಗೆ ಒಬ್ಬರನ್ನ ಗುರುತಿಸ್ಬಿಟ್ಟು ಟೌನ್ ಒಂದಿಬ್ಬರನ್ನ ವಕೀಲರನ್ನ ಗುರುತಿಸ್ತಾರೆ. ಅವ್ರ ನಂಬಿಕಸ್ಥರು ಮತ್ತು ನಮ್ಮ ಹಿತೈಷಿಗಳು ಇರಬೇಕು. ನಮ್ಮ ಪಕ್ಷದವರಿಗೂ ಬಹಳ ಒಳ್ಳೆಯದು. ಲೀಗಲ್ ಟೀಮು ಬಹಳ ಮುಖ್ಯ. ಈ ನಮ್ಮ BLA ಟೀಮ್ ಎಷ್ಟು ಮುಖ್ಯ ಆಗಿತ್ತು, ನಮ್ಮ ವಕೀಲರ ತಂಡ ಕೂಡ ಅಷ್ಟೇ ಮುಖ್ಯ. ಅಷ್ಟನ್ನು ತಾವು ಮಾಡಬೇಕು. ಇದನ್ನ ಒಂದು ನೀವು ಹಂಗೆ ಕೊಟ್ಬಿಡ್ಬೇಕು, ಒಂದೊಂದು ಕಾಪಿಯನ್ನ ಮಾಡಿ ಇವ್ರ ಹತ್ರ ಕೊಡಿ, ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ. ಅದನ್ನ ಸೈನ್ ಮಾಡ್ಕೊಡ್ತಾರಲ್ಲ ಅದನ್ನ ಇಟ್ಕೊಬೇಕು. ಅಕ್ನಾಲಜ್ಮೆಂಟ್ ಎಷ್ಟು ಪಾತ್ರ ಇದೆ ಅನ್ನೋದು ಅರ್ಥ ಆಯ್ತಾ? ಜವಾಬ್ದಾರಿ ಆ ವೋಟರ್ ಲಿಸ್ಟ್ಗೂ ಈ ವೋಟರ್ ಲಿಸ್ಟ್ಗೂ ಈ ಅಕ್ಷರಗಳ ವ್ಯತ್ಯಾಸ ಇರುತ್ತೆ. ಆ ರೀತಿ ಗುರುತು ಮಾಡಿದ್ದೀರಾ? ಆ ರೀತಿ ಮಾಡಿದ್ವಿ ಸರ್, ನಿನ್ನೆ ಮಾಡಿದ್ದೀವಿ. ನಿನ್ನೆ ಮಾಡಿ ಆನ್ಲೈನ್ ಕಳ್ಸಿದ್ವಿ, ಅವ್ರು ರೆಡಿ ಮಾಡಿಸ್ಕೊಂಡು ಬಂದು ಕೊಡ್ತಿದ್ದಾರೆ. ಡೇಟ್ ಆಫ್ ಬರ್ತ್ಗಳು ಅಂತವೆಲ್ಲ ಮಿಸ್ಟೇಕ್ ಇರುತ್ತೆ. ಅಲ್ಲ, ಅಕ್ಷರಗಳನ್ನು ವ್ಯತ್ಯಾಸ ಇರುತ್ತೆ. ಹ್ಞೂ ಸರ್, 2002 ವೋಟರ್ ಲಿಸ್ಟ್, 2025 ವೋಟರ್ ಲಿಸ್ಟ್. ಆ ಥರ ಕಳ್ಸಿದ್ವಿ. ಗಮನ ಹರಿಸ್ತಿದೀವಿ ಅಂತ ಹೇಳಿದ್ರೆ, ಈಗ ನಾವು KGF ಅಲ್ಲೂ ಬಂಗಾರಪೇಟೆಯಲ್ಲೂ ಬರೀ MLA ಜೊತೆ ಸಮಾಲೋಚನೆ ಮಾಡ್ಕೊಂಡು ಹೋಗ್ತೀವಿ. ಈಗ ಶ್ರೀನಿವಾಸಪುರಕ್ಕೆ ಹೋಗಿ ನಾವು ಕಲ್ತ್ಕೊಂಡ್ಬರೋ ಇರುತ್ತೆ ಅಷ್ಟೇನೆ. 10-15 ಎಲೆಕ್ಷನ್ಗಳು ಅವ್ರು ನಡೆಸಿ ಅವರೇ ಒಂದು, ಈಗ ನಾರಾಯಣ ಸ್ವಾಮಿ ಅವರು 3 ಎಲೆಕ್ಷನ್ ನಡೆಸಿದ್ದಾರೆ, ರೂಪಾ ಶಶಿಧರ್ 2 ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿದ್ದಾರೆ. ಹೌದಾ ಇಲ್ಲ? ಅಲ್ಲಿ ನಾವು ಎಜುಕೇಟ್ ಮಾಡುವಂಥದ್ದು ಏನಿರಲ್ಲ. ಬಟ್ ಇವರಿಗೆ ಯಾಕಂದ್ರೆ ನಾವು ಡಿಬೇಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೆಚ್ಚು ಗಮನ ಕೊಡಬೇಕು. ಅಲ್ಲಿನೂ ಕೂಡ ಗಮನ ಹರಿಸ್ಬೇಕು. ಬಹಳ ಎಲ್ಲಿ ಕಡಿಮೆ ಅಂತರದಲ್ಲಿ ನಾವು ಗೆಲುವಾಗಿದೆ, ಅವರು ಗಮನ ಹರಿಸ್ಬೇಕು. ಅವರು ಕೂಡ ಅಲ್ಲಿ ಏನಾದ್ರು ಮತದಾರರ ಪಟ್ಟಿನಲ್ಲಿ ಡಿಲೀಟ್ ಆಗ್ಬಿಟ್ರೆ ಅದು ಶ್ರಮ ಆಗತ್ತೆ. ಅಲ್ಲಿ ಕೂಡ ಅಲರ್ಟ್ ಆಗಿರ್ಬೇಕು. ಬಟ್ ಇಂಥ ಕಡೆ ಒಂದ್ ಸ್ವಲ್ಪ ನಾವು ಅದಕ್ಕಾಗಿ ಜಿಲ್ಲೆಯಲ್ಲಿ ಟಾಪ್ ಅಲ್ಲಿ ಇರೋದು ಇವರೇನ? ಹೌದು, ಮಾಡ್ತಿದ್ದಾರೆ, ಶ್ರದ್ಧೆಯಿಂದ ಮಾಡಿದ್ದಾರೆ. ಎಲ್ಲ ಟೀಮ್ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ದಾರೆ. ಮತ್ತೆ ನನ್ನ ಮಕ್ಕಳೆಲ್ಲ ಸಪೋರ್ಟ್ ಮಾಡ್ತಾರೆ. ಮೇಡಮ್ ಮಾಡ್ತಿದ್ದಾರೆ. ನಾರಾಯಣಪುರ ನೀವು ಇನ್ನೊಬ್ಬರದ್ದು ಅಸಿಸ್ಟೆನ್ಸ್ ತಗೊಳಕ್ ಪ್ರಾವಿಷನ್ ಇದೆಯಲ್ಲ? ಮಾಡ್ತಾ ಇದ್ದಾರೆ ಸರ್. ಎಲೆಕ್ಷನ್ ಕಮಿಷನ್ ನಿಮ್ಮ ಈ ಸ್ಥಿತಿ ಗೊತ್ತಿದ್ದು ನಿಮ್ಮನ್ನ ಡ್ಯೂಟಿಗೆ ಹಾಕಿದಾರಾ? ಮಾಡ್ತಾ ಇದ್ದೀವಿ ಸರ್. ಅಲ್ಲಲ್ಲ, ಒಂದ್ ನಿಮಿಷ. ಈಗ ಜಸ್ಟ್ ಒಂದು 15 ಡೇಸ್ ಆಯ್ತು ನಿಮಗೆ ಇದು ತಗೊಂಡ್ಮೇಲೆ ಹಿಂಗಾಗಿತ್ತು ಸರ್. ಈ ಬೂತ್ಗೆ 3 ಸರ್, 3 ಅಂಗನವಾಡಿ ಟೀಚರ್ಸ್ ಒಂದ್ ನಿಮಿಷ. ಒಬ್ರು ಇದು ನಿಮಗೆ ಈ ಜವಾಬ್ದಾರಿ ಕೊಟ್ಮೇಲೆ ಇದಾಗಿದ್ದು. ಹ್ಞೂ ಸರ್, ಹೌದು. ಇದನ್ನ ನೀವು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ ಗಮನಕ್ಕೆ ತರಲಿಲ್ವಾ? ತಂದಿದ್ದಾರೆ ಸರ್. ಏನ್ ಹೇಳಿದ್ರು ಅವರು? ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನನ್ನ ಮಕ್ಕಳು ಮಾಡ್ತಾರೆ. ಸೆಕ್ರೆಟರಿ ಅವರು ಪಂಚಾಯತಿಯಿಂದ ಸರ್ ಅಸಿಸ್ಟೆನ್ಸ್ ತಗೊಳ್ಬೋದು. BLAಗಳಿಂದನೂ ಕೂಡ ನೀವು ಕಳಿಸ್ಕೊಡ್ಬೋದು, ಕಲೆಕ್ಟ್ ಮಾಡ್ಕೊಳ್ಬೋದು. ಅದೆಲ್ಲ ಅವಕಾಶಗಳಿದ್ದಾವೆ. ಸೊ ನಮ್ಮ BLAಗಳಿಗೆ ಸ್ವಲ್ಪ ಹೆಚ್ಚು ಶ್ರಮ ಇರುತ್ತೆ. ನೀವು ಇವ್ರನ್ನ ನನ್ನ ಇದು ಮಾಡಿದ್ದಾರೆ ಸರ್. ನೀವೇನಾಗಿದ್ದೀರಿ? ನಾನು ರಜಬಂಡಳ್ಳಿ ಮೇಡಮ್ ಸರ್. ನಾನು ಅಂಗನವಾಡಿ ಟೀಚರ್. BLO ಇಲ್ಲ, ಅದಕ್ಕೂ BLO ಇದಕ್ಕೂ ನಾನೇ ಮಾಡ್ತೇನೆ. ರಜಬಂಡಳ್ಳಿ, ನಾರಾಯಣಪುರ, ಕುರುಮಲೆ ಕ್ರಾಸು, ಕುರುಡುಮಲೆ ಎಷ್ಟು ಕಡೆ ಆಗೋಗಿದೆ? ಎಲ್ಲ ಆಗಿದೆ ಸರ್. ಈ ಅಮ್ಮ ಹೋಗಕ್ ಆಗಲ್ವಲ್ಲ, ಈಗ ಇವ್ರ ಜಾಗದಲ್ಲಿ ಯಾರು ಹೋಗ್ತಾರೆ? ನೀವು ಇವ್ರ ಮಕ್ಕಳು ಹೋಗ್ತಿದ್ದಾರೆ ಸರ್. ಮಗ ಮಗಳು ಮಕ್ಕಳು ಹೋದ್ರೆ ಅದು ಆಗಲ್ವಲ್ಲ. ಗೌರ್ಮೆಂಟ್ ಅಲ್ಲಿ ಈಗ ಮನೆಗೆ ಹೋಗ್ಬೇಕಲ್ವಾ? ಅಪ್ಲಿಕೇಶನ್ ಕೊಟ್ಟು ಬಂದ್ಬಿಡ್ತಾರೆ, ಎಲ್ಲ ಇವರೇ ನೋಡ್ಕೊಳ್ತಾರೆ ಸರ್. ಅಲ್ಲಲ್ಲ, ಇವ್ರು ಹೋಗಕ್ ಆಗಲ್ವಲ್ಲ. ನಾವಿದೀವಲ್ಲ ಸರ್, ನೀವು ನಾವು ಅಂಗನವಾಡಿ ಟೀಚರ್ ಸರ್. 26 ವರ್ಷ ಸರ್ವಿಸ್ ಆಗಿದೆ ನಮ್ಗೆ. ಏನ್ ಸಮಸ್ಯೆಗಳು ಕಂಡು ಬರ್ತಾ ಇದೆ ನಿಮಗೆ? ಏನಿಲ್ಲ ಸರ್, ಎಲ್ಲ ಕರೆಕ್ಟ್
ಈ ಶಿಫ್ಟಿಂಗ್ ವೋಟರ್ಸ್ ಈಗ ಹೆಣ್ಮಕ್ಳು, ನೀವು ಹೆಣ್ಮಗಳು ಇದ್ದೀರಿ, ಬೇರೆ ಕಡೆ ಮದುವೆ ಆಗಿರ್ತಾರೆ, ಅಲ್ಲಿ ವೋಟಿಂಗ್ ಆಗಿರುತ್ತೆ, ಇಲ್ಲಿ ಅವರು ಬಂದು ವೋಟ್ ಮಾಡಬೇಕಾಗುತ್ತೆ, ಅದು ಅವ್ರ ಹಕ್ಕದು, ಅವ್ರ ಜವಾಬ್ದಾರಿ ಕೂಡ. ಅದ್ರ ಬಗ್ಗೆ ಏನಾದರೂ ಹೆಚ್ಚು ಕಡಿಮೆಗಳಾಗ್ತಾ ಇದಾವ? ಸೇರಿಸ್ಪಡಿಸ್ತಾ ಇದ್ದೀರಾ ಹೇಗೆ? ಇಲ್ಲಿ ಬೇಡ ಅಂತೇಳಿ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ನಮಗೆ ಬೇಡ, ಅಲ್ಲೇ ಬೇಕು ಅಂತ. ಮತ್ತೆ ಇಲ್ಲಿಂದ ಅಲ್ಲಿ ಅಲ್ಲ, ಈಗ ಇದಿದೆ, ಈಗ ಅವರೆಲ್ಲೋ ಮದುವೆ ಆಗಿರ್ತಾರೆ, ಅವ್ರಿಗೆ ಎನ್ಯುಮರೇಷನ್ ಫಾರಂ ಇಲ್ಲಿ ಬರೋದಿಲ್ಲ. ಬರಲ್ಲ. ಇಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುತ್ತೆ. ಅವ್ರು ಎಲ್ಲಿ ರಿಜಿಸ್ಟರ್ ಆಗಿದ್ರು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಅವರು. ಹೌದ್ ತಾನೆ? ಅಲ್ಲಿ ಅವರು ಹೋಗಿ ಅದನ್ನ ಫಿಲ್ಅಪ್ ಮಾಡಿ ಆಗ್ತಾ ಇದೆಯಾ? ಅದು ಏನಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? ಆಗ್ತಾ ಇದೆಯಮ್ಮ ಅದು? ಯಾಕೆಂದ್ರೆ ಈ ವಾರ್ಡಲ್ಲಿ ಯಾರು ವೋಟರ್ ಆಗಿದ್ರು ಅವ್ರ ಹೆಸರಷ್ಟೇ ಎನ್ಯುಮರೇಷನ್ ಫಾರಂ ಅಲ್ಲಿ ಬರೋದು. ಯಾರು ಅನರ್ಹ ಮತದಾರರಿದ್ದಾರೆ ಅವ್ರು ಬರೋದೇ ಇಲ್ಲ. ಸುಮ್ಮನೆ ಕೆಲವು ಬೇರೆ ಪಕ್ಷದವ್ರು ಹೇಳ್ತಾ ಇರ್ತಾರಲ್ಲ, ಅನರ್ಹರನ್ನೆಲ್ಲ ಸೇರಿಸ್ಬಿಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತೇಳಿ. ಎಲ್ಲಿಂದ ಸೇರಿಸ್ಕೊಳಕ್ಕಾಗುತ್ತೆ? ಎನ್ಯುಮರೇಷನ್ ಫಾರಂ ಅಲ್ಲಿ ಹೆಸರೇ ಬರ್ದೇ ಇದ್ರೆ ಇನ್ನು ಸೇರಿಸೋ ಪ್ರಶ್ನೆನೇ ಬರೋದಿಲ್ಲ. ಸುಮ್ಮನೆ ಹೇಳೋದು ಕಾಂಗ್ರೆಸ್ನವರೆಲ್ಲ ಅನರ್ಹ ಮತದಾರರು ಹೆಂಗ್ ಸೇರ್ಸಕ್ಕಾಗತ್ತೆ? ತಪ್ಪಾಯ್ತಿ. ಯಾರು ಅರ್ಹ ಮತದಾರರಿದ್ದಾರೆ ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುತ್ತೆ. ಹೊಸದಾಗಿ ಸೇರ್ಪಡೆ ಆದ್ಮೇಲೆ ಆಮೇಲೆ ಬರುತ್ತೆ ಅದು. ಹೊಸದಾಗಿ ಸೇರ್ಪಡೆ ಆಗೋ ಮತದಾರರಿಗೆ ಫಾರಂ ಹಾಕೋಬೇಕಾಗುತ್ತೆ. ಅವ್ರಿಗೆ ಎನ್ಯುಮರೇಷನ್ ಫಾರಂ ಬರೋಲ್ಲ. ಫಾರಂ ನಂಬರ್ 6788. ಆ ಮೂರು ಇಂಪಾರ್ಟೆಂಟೇ. 6, 6A, 7, 8 ಅವೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಸೇರ್ಪಡೆಗೆ, ತೆಗ್ಸಕ್ಕೆ, ಇದೆಲ್ಲ ಕೂಡ. ನೀನು ಟ್ರೀಟ್ಮೆಂಟ್ ತೊಗೊಂಡಿಯಾ ಇಲ್ಲಮ್ಮ? ನೀನು ತಗೊಳ್ತಾ ಇದೀಯಾ? ಒಳ್ಳೇದಾಗ್ಲಿಮ್ಮ. ಹಾಂ, ಸೊ ನೀವು ನಮ್ಮ BLAಗಳು ಸ್ವಲ್ಪ ಹೆಚ್ಚಿಗೆ ಇಲ್ಲಿ ಸಹಕಾರ ಮಾಡಿ. ಅಲ್ಲಿ ಯಾಕಮ್ಮ ಅಲ್ಲಿ BLOಗಳ ಫೋನ್ ನಂಬರ್ಗಳು ಹಾಕಿಲ್ಲ? ಹಾಕ್ಬೇಕಮ್ಮ. ಈಗ ನಮ್ಮ BLAಗಳು ಫಾರಂ ತೊಗೊಂಬರ್ತಾರೆ, ವೋಟರ್ ಸಂಪರ್ಕ ಮಾಡಬೇಕಾಗತ್ತೆ. ಏಕ್ದಮ್ ನಿಮ್ಮನ್ನು ನೋಡೋಕ್ಕಾಗಲ್ಲ. ಅವರು ಏನೇ ಇದ್ರು ವ್ಯವಹಾರ BLOಗಳ ಮುಖಾಂತರ ನಾವು ಮಾಡಬೇಕು. ತಿಳಿಸ್ಬಿಡಿ. ನಾಳೆ ಹೋಗೋದನ್ನ ಇವತ್ತು ಸಾಯಂಕಾಲನೇ ತಿಳಿಸಿ. ಆ BLAಗಳದ್ದು ಫೋನ್ ನಂಬರ್ ಇರುತ್ತೆ ಅಲ್ವಾ, ಅದನ್ನು ಅವ್ರಿಗೆ ತಿಳಿಸ್ಬಿಡಿ. ಯಾಕಂದ್ರೆ ಅವಾಗ ಕನ್ಫ್ಯೂಷನ್ ಇರಲ್ಲ. ಬೆಳಗ್ಗೆ ಎದ್ದು ಅವರೊಂದು ಮಾತಾಡೋದು, ನೀವೊಂದು ಮಾತಾಡೋದು ಅನಾವಶ್ಯಕವಾಗಿ ಪ್ರಯೋಜನ ಆಗೋದಿಲ್ಲ. ಅಷ್ಟು ಮಾಡ್ತೀರಾ? ಸರಿ. ಅಥವಾ ನಿಮ್ಗೇನಾದ್ರೂ ಬದಲಾವಣೆ ಮಾಡೋಕ್ಕೆ ಅಗತ್ಯ ಇದೆಯಮ್ಮ? ನಿಮಗೆ ಈ ಕೆಲಸ ಮಾಡ್ತೀರಾ ಅಥವಾ ಬದಲಾವಣೆ ಮಾಡಲಿಕ್ಕೆ ಸಲಹೆ ಮಾಡೋಣವಾ? ಪರ್ಸೆಂಟೇಜ್ ಎಲ್ಲ ರೈಸ್ ಆಗಿದೆ. ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನನ್ಗೆ ಹಿಂಗಾಗಿದ್ದು. ಮತ್ತೆ ನನ್ನ ಮಗ ಎಲ್ಲ ಹೋಗಿ ಜೊತೆ ಹೋಗಿ. ಏನ್ ನಿಮ್ಮ ಹೆಸರು? ಅಮರಮ್ಮ. ಇದು ಯಾವ ಇದು 58, 59? 58. ಏನ್ ನಿಮ್ಮ ಹೆಸರು? ಟೋಟಲ್ ಅಪ್ಲೋಡ್ ಎಷ್ಟಾಗಿದೆ? 558. ಎಷ್ಟು ಟೋಟಲ್ ಆಗ್ಬೇಕಾಗಿದೆ? 1937. 1437 ಮಾತ್ರ. ಕುರುಮಲೆ ಮಾತ್ರ 900 ಸಮಥಿಂಗ್. ತಗೊಳಮ್ಮ, ಹುಷಾರ್. ಆಮೇಲೆ ನೀವು ಅದೇ ನಾ ಹೇಳಿದ್ನಲ್ಲ, ಅಲ್ಲಿ ಪದೇ ಪದೇ ಹೇಳಬೇಕಾದಿಲ್ಲ. ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ, ಒಂದು ಪ್ಲಾಸ್ಟಿಕ್ ಕವರ್ಲಿ ಇಟ್ಬಿಟ್ಟು. 578 ಅಪ್ಲೋಡ್ ಆಗಿರೋದು 500 ಆಗಿತ್ತು ಸರ್. ಒಂದೇ ರಿಜೆಕ್ಟ್ ಆಗ್ತಾ ಇದೆ. ಎರಡು ಕಡೆ ಏನಾದರೂ ಫಿಲ್ಅಪ್ ಮಾಡಿ ನಾನು ಮುಲ್ಬಾಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ನಾನು ಹೆಸರು ಕೊಟ್ಬಿಟ್ಟು ತಗೊಳ್ಳೋದಿಲ್ಲ.